ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಅಮೆರಿಕದ 48 ಗಂಟೆಗಳ ಡೆಡ್ ಲೈನ್ಗೆ ಇರಾನ್ ಮತ್ತೆ ತಿರುಗೇಟ್ ಕೊಟ್ಟಿದೆ. ಅಮೆರಿಕ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಅಂತ ಇರಾನ್ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಕ್ಲೋಸ್ಡ್ ಚಾಪ್ಟರ್ ಅದು. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ಮುಗಿದೋದ ಅಧ್ಯಾಯ, ಕ್ಲೋಸ್ಡ್ ಚಾಪ್ಟರ್, ನೋ ಯೂಸ್ ಇದರಿಂದ ಅಂತ. ಅಮೆರಿಕ ಇಸ್ರೇಲ್ ನಮಗೆ ದ್ರೋಹ ಬಗೆದಿವೆ ಅಂತ ಹೇಳೋದ್ರ ಮುಖಾಂತರ ಮಾತುಕತೆ ನಡೀತಾ ಇರುವ ಹೊತ್ತಲೇ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಇರಾನ್ನ ಸರ್ವೋಚ್ಚ ನಾಯಕನನ್ನೇ ಹೊಡೆದುರುಳಿಸ್ತು ಅಮೆರಿಕ ಇಸ್ರೇಲ್. ಈ ಹಂತದಲ್ಲಿ ಮತ್ತೆ ಮಾತುಕತೆ ವ್ಯರ್ಥ ಪ್ರಯತ್ನ ಅಂತ ಮಸೂದ್ ಹೇಳಿದ್ದಾರೆ. ಸೊ ಅಲ್ಲಿಗೆ ನಿಮ್ಮ 48 ಗಂಟೆಗಳ ಡೆಡ್ಲೈನ್ ಏನಿದೆ, ಉಪ್ಪಿನಕಾಯಿ ಹಾಕಲಿ ಡಬ್ಬಕ್ಕೆ ಇಟ್ಕೊಂಡು, ಇಸ್ರೇಲಲ್ಲಿ ಸ್ವಲ್ಪ ಅಮೆರಿಕದಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಹಾಕಲಿ, ನೀವು ನಮ್ಮ ಹತ್ರ ಬರಬೇಡಿ, ಇವಕ್ಕೆಲ್ಲ ಬಗ್ಗೋ ಮಕ್ಕಳೇನಾವಲ್ಲ ಅಂತ. ಬಟ್ ಇರಾನ್ ನಿಜಕ್ಕೂ ಇಲ್ಲಿ ತನಕ ಯುದ್ಧವನ್ನ ಮುಂದುವರಿಸ್ಕೊಂಡು ಬರುತ್ತೆ ಅಂತ ಈ ಇತಿಹಾಸವನ್ನು ತಿಳಿದಂಥವ್ರು, ಯುದ್ಧದ ಬಗ್ಗೆ ಚೆನ್ನಾಗಿ ಅರಿತಂಥವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊಪ್ಪು ಹಾಕ್ತಾ ಇಲ್ಲ ಅವರ ಡೆಡ್ಲೈನ್ಗೆ. ಆ್ಯಂಡ್ ನಮ್ಮ ಸರ್ವೋಚ್ಚ ನಾಯಕನನ್ನೇ ಮುಗಿಸಿದಂತಹ ನಿಮಗೆ ತಕ್ಕ ಶಾಸ್ತಿ ಮಾಡೋವರೆಗೂ ಅಥವಾ ಪಾಠವನ್ನು ಕೊಡೋವರೆಗೂ ಅಥವಾ ಅದು ನಮ್ಮ ಕೊನೆ ಉಸಿರಿರೋವರೆಗಾದರೂ ಆಗಲಿ ಕ್ಷಮಿಸುವ ಮಾತೇ ಇಲ್ಲ, ನಿಮ್ಮ ಜೊತೆ ಮಾತುಕತೆ ಅನ್ನುವ ಸೊಲ್ಲೇ ಇಲ್ಲ ಅನ್ನುವಂಥದ್ದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಇರಾನ್ ಕಡೆಯವರು. ಮತ್ತಷ್ಟು ಮಾಹಿತಿಯನ್ನು ಜೊತೆಗೆ ವಿಶ್ಲೇಷಣೆಯನ್ನು ನನ್ನ ಕಲಿಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, 48 ಗಂಟೆ ಮುಗಿತಾ ಬಂತು. ಸೊ ನಿಮ್ಮ ಡೆಡ್ಲೈನನ್ನು ತಗೊಂಡು ಉಪ್ಪಿನಕಾಯಿ ಹಾಕಲಿ, ನೋ ಯೂಸ್ ಇದರಿಂದ, ನಾವು ಇಂತಹ ಗೊಡ್ಡು ಬೆದರಿಕೆಗೆ ಬಗ್ಗೋ ಮಕ್ಕಳೇ ಅಲ್ಲ ಅನ್ನೋದನ್ನ ಪುನರುಚ್ಚಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಇರಾನ್. ಹೌದು, ಇದು ಏನಂದರೆ ನಾಳೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಟ್ರಂಪ್ ಅವರು ಕೊಟ್ಟಿರುವಂಥ 48 ಗಂಟೆಗಳ ಡೆಡ್ಲೈನ್ ಮುಕ್ತಾಯ ಆಗುತ್ತೆ. ಈ ಡೆಡ್ಲೈನ್ ಮುಕ್ತಾಯ ಆಗೋ ಒಳಗೆ ಏನಾದರೂ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಮುಕ್ತ ಮಾಡದಲೇ ಇದ್ದರೆ, ಒಂದು ವೇಳೆ ಅಮೆರಿಕಾಗೆ ಏನು ಇರಾನ್ ಕೈಗೊಂಡಿರೋ ಕ್ರಮಗಳು, ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಇರಾನ್ ಏನು ಕ್ರಮಗಳನ್ನು ಕೈಗೊಂಡಿದೆ ಅದು ಒಂದು ರೀತಿ ಸಮಾಧಾನ ತರದೇ ಇದ್ದರೆ ಇರಾನ್ ವಿರುದ್ಧ, ಅದರಲ್ಲೂ ಇರಾನ್ನ ಇಂಧನ ಮೂಲಗಳ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಬೆದರಿಕೆ ಹುಟ್ಟಿತ್ತು. ಈ ಒಂದು ಬೆದರಿಕೆಗೆ ಇರಾನ್ 2 ರೀತಿಯಾದಂಥ ಉತ್ತರ ಕೊಟ್ಟಿದೆ. ಈ ಮೊದಲು ಉತ್ತರ ಕೊಟ್ಟಂಥ ಇರಾನ್ ಏನು ಮಾಡ್ತು, ನೀವು ನಮ್ಮ ಮೇಲೆ ಏನಾದರೂ, ನಮ್ಮ ಇಂಧನ ಮೂಲಗಳ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ನಾವು ಕೊಲ್ಲಿ ರಾಷ್ಟ್ರಗಳ ಮೇಲೆ ತಿರುಗೇಟು ಕೊಡ್ತೀವಿ. ಕೊಲ್ಲಿ ರಾಷ್ಟ್ರಗಳ ಒಂದು ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ ಏನಿದೆ, ಜಲ ಸಂಸ್ಕರಣಾ ಘಟಕ, ಅದ್ರ ಮೇಲೆ ದಾಳಿ ಮಾಡ್ತೀವಿ. ಜೊತೆಗೆ ಆ ರಾಷ್ಟ್ರಗಳಲ್ಲಿ ತೈಲ ಉತ್ಪಾದನೆ ಮತ್ತು LPG ಉತ್ಪಾದನೆ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ. ಅಲ್ಲಿನ ಏನು ಏರ್ಪೋರ್ಟ್ಗಳಿರ್ಬೋದು, ಬಂದರುಗಳಿರ್ಬೋದು, ಅವೆಲ್ಲವುದು ಕಾರ್ಯನಿರ್ವಹಣೆ ಮಾಡೋಕ್ಕೆ ಸಾಧ್ಯವಾಗದಲ್ಲೇ ಇರೋಂಥ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಒಡ್ಡಿತ್ತು ಇರಾನ್. ಅದಾದ ನಂತರ ಇಂದು ಮತ್ತೊಮ್ಮೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು ಮಾತಾಡಿದ್ದಾರೆ. ಅವ್ರು ಹೇಳ್ತಿರೋದು, ಅಮೆರಿಕ ಡೆಡ್ಲೈನ್ ಏನಾದರೂ ಕೊಟ್ಟಿರ್ಬೋದು, ಆದರೆ ಅಮೆರಿಕ ಹೇಳಿದಂತೆ ನಾವು ಕೇಳೋಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಜೊತೆಗೆ ಮಾತುಕತೆ ಅಂತೂ ಮುಗಿದ ಅಧ್ಯಾಯ. ಏನಕ್ಕೆ ಅಂದರೆ ಅಮೆರಿಕ ನಮಗೆ ದ್ರೋಹ ಬಗ್ದಿದೆ. ಮೊದಲನೇ ಹಂತವಾಗಿ 2025ರಲ್ಲಿ ಕೂಡ ಮಾತುಕತೆ ನಡೆಯುತ್ತಿರೋ ಸಂದರ್ಭದಲ್ಲೇ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಮಾಡಿದರು. ಇದೀಗ 2026ರಲ್ಲೂ ಕೂಡ ಮಾತುಕತೆ, ಒಮಾನ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಿರೋ ಸಂದರ್ಭದಲ್ಲೇನೆ ಈ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ಕೇವಲ ಇರಾನ್ನ ಅಣುಸ್ಥಾವರಗಳ ಮೇಲೆ ಅಷ್ಟೇ ದಾಳಿ ಮಾಡಿಲ್ಲ, ಇರಾನ್ನ ಸರ್ವಾಧಿಕಾರಿಯಾಗಿದ್ದಂಥ, ಸರ್ವೋಚ್ಚ ನಾಯಕರಾಗಿದ್ದಂಥ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನೂ ಕೂಡ ಅಂತ್ಯ ಮಾಡಿದೆ. ಅಷ್ಟೇ ಅಲ್ಲ, ಮೊಸ್ತಫಾ ಖಮೇನಿ ಅವರು ಕೂಡ ಗಾಯಗೊಳ್ಳುವಂಥ ಸನ್ನಿವೇಶ ಎದುರಾಗಿದೆ. ಈ ಸಂದರ್ಭದಲ್ಲಿ ಇಂಥ ಒಂದು ದ್ರೋಹ ಬಗ್ದಿರೋ ಅಮೆರಿಕ ವಿರುದ್ಧ ನಮ್ಮದು ಮಾತುಕತೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ. ಹೀಗಾಗಿ ಅಮೆರಿಕ ಏನು 48 ಗಂಟೆ ಡೆಡ್ಲೈನ್ ಕೊಟ್ಟು ಒಂದು ರೀತಿ ಪ್ರಾಬಲ್ಯ ಮೆರೆಯೋದಕ್ಕೆ ಪ್ರಯತ್ನಿಸ್ತಾ ಇತ್ತು, ಅದಕ್ಕೆ ಮತ್ತೊಂದು ರೀತಿಯಾದಂಥ ಮರ್ಮಾಘಾತ ಆಗಿದೆ ಅಂದರೂ ಸುಳ್ಳಾಗೋದಿಲ್ಲ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.